ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ನಾಯಕ ಸಮುದಾಯ ಕಡೆಗಣಿಸಿ ಶಾಂತಿ ಸಭೆ, ಸಮುದಾಯದ ಮುಖಂಡರ ಆಕ್ರೋಶ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬನ್ನಿಸಾರಿಗೆ ಗ್ರಾಮದ ಸರ್ವೆ ನಂಬರ್ 102/1 ಹಾಗೂ 102/2 ಸದರಿ ಆಸ್ತಿಗಳ ವಿಚಾರವಾಗಿ ಗ್ರಾಮದಲ್ಲಿರುವ ಉಪ್ಪಾರ ಜನಾಂಗದವರು ನಮ್ಮದು ಎಂದು, ನಾಯಕ ಜನಾಂಗದವರು ನಾವು ಬಾಬುರವರಿಂದ ಕ್ರಯಕ್ಕೆ ಪಡೆದ ಆಸ್ತಿ ಎಂದು, ಖಾಲಿ ನಿವೇಶನದ ಆಸ್ತಿಗಳ ಬಗ್ಗೆ ಎರಡೂ ಜನಾಂಗಗಳಿಗೆ ಗೊಂದಲ ಸೃಷ್ಟಿಯಾಗಿರುತ್ತದೆ. ಈ ಸಂಬಂಧ ಅಗರಮಾಂಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಎರಡೂ ಜನಾಂಗದ ಕೆಲವು ವ್ಯಕ್ತಿಗಳ ಮೇಲೆ ಮಾನ್ಯ ತಹಶೀಲ್ದಾರ್ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಾಗಿರುತ್ತದೆ. ಸಮುದಾಯದ ಮುಖಂಡರುಗಳು ಮಾನ್ಯ ತಹಶೀಲ್ದಾರ್ ಅವರ ಸನ್ನಿಧಾನದಲ್ಲಿ ಗೊಂದಲ ಸೃಷ್ಟಿಯಾಗಿರುವ ಬಗ್ಗೆ ಮುಚ್ಚಳಿಕೆ ಬರೆದುಕೊಟ್ಟು ಹಾಗೂ ಸದರಿ ಆಸ್ತಿಗಳ ಬಗ್ಗೆ ಸರ್ವೆ ಮಾಡಿ ಆಸ್ತಿಗಳನ್ನು ಗುರುತಿಸಿಕೊಡಬೇಕೆಂದು ಮನವಿ ಮಾಡಿಕೊಂಡಿರುತ್ತಾರೆ. ಆದರೆ ಮಾನ್ಯ ತಹಶೀಲ್ದಾರ್ ಅವರು ಬನ್ನಿ ಸಾರಿಗೆ ಗ್ರಾಮದ ಸರ್ವೆ ನಂಬರ್ 102/1 ಮತ್ತು 102/2 ಆಸ್ತಿಗಳ ಹಾಗೂ ಸಮಸ್ಯೆ ಇರುವ ಸ್ಥಳವನ್ನು ಪರಿಶೀಲನೆ ಮಾಡದೆ ದಿನಾಂಕ 22/8/2025 ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಶಾಂತಿ ಸಭೆಗೆ ಬನ್ನಿ ಸಾರಿಗೆ ಗ್ರಾಮದ ನಾಯಕ ಸಮುದಾಯದ ಮುಖಂಡರನ್ನು ಹೊರತುಪಡಿಸಿ ಅಗರ ಗ್ರಾಮದ ವೀರಶೈವ ಜನಾಂಗದವರು, ಮಾಂಬಳ್ಳಿ ಗ್ರಾಮದ ಪರಿಶಿಷ್ಟ ಜನಾಂಗದ ಮುಖಂಡರುಗಳು ಹಾಗೂ ಬನ್ನಿ ಸಾರಿಗೆ ಗ್ರಾಮದ ಉಪ್ಪಾರ ಜನಾಂಗದ ಮುಖಂಡರುಗಳು ಮತ್ತು ಬಾಬುರವರನ್ನು ಸಭೆಗೆ ಆಹ್ವಾನಿಸಿ ಸಭೆ ಮಾಡಿರುತ್ತಾರೆ. ಅಗರ ಮತ್ತು ಬನ್ನಿ ಸಾರಿಗೆ ಗ್ರಾಮದ ನಾಯಕ ಜನಾಂಗದ ಯಜಮಾನರುಗಳು ಹಾಗೂ ಮುಖಂಡರನ್ನು ಕೈಬಿಟ್ಟು ಸಭೆಗೆ ಆಹ್ವಾನಿಸದೆ ಸಭಾ ಸೂಚನಾ ಪತ್ರದಲ್ಲಿ ನಾಯಕ ಜನಾಂಗದ ಯಜಮಾನರುಗಳನ್ನು ಮುದ್ರಿಸದೆ ಶಾಂತಿ ಸಭೆಯನ್ನು ಮಾಡಿರುವುದರಿಂದ ಪರಿಶಿಷ್ಟ ಪಂಗಡದ ನಾಯಕ ಜನಾಂಗದವರಾದ ನಮಗೆ ಅನ್ಯಾಯವಾಗಿರುತ್ತದೆ ಎಂದು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿಗಳಿಗೆ ನಾಯಕ ಸಮುದಾಯದ ಮುಖಂಡರು ಸಮಾಜಕ್ಕೆ ಆಗಿರುವ ಅನ್ಯಾಯ ಸರಿಪಡಿಸುವಂತೆ ಮನವಿ ಮಾಡಿರುತ್ತಾರೆ. ಇದೇ ರೀತಿ ಧೋರಣೆಗಳು ಮುಂದುವರೆದರೆ ತಾಲೂಕು ಕಚೇರಿ ಮುಂಭಾಗ ನಿರಂತರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲು ಸಿದ್ಧರಿರುತ್ತೇವೆ ಎಂದು ಮನವಿ ಮೂಲಕ ತಿಳಿಸಿರುತ್ತಾರೆ. ಈ ಸಂದರ್ಭದಲ್ಲಿ ಬನ್ನಿ ಸಾರಿಗೆ ಗ್ರಾಮದ ನಾಯಕ ಜನಾಂಗದ ಮುಖಂಡರು ನಂಜುಂಡಸ್ವಾಮಿ, ನಾಗೇಶ್, ಗೋವಿಂದ, ಕೇಶವಮೂರ್ತಿ, ಶಿವಕುಮಾರ್, ಪ್ರದೀಪ್ ಕುಮಾರ್, ಗಿರೀಶ್ ಇತರರು ಹಾಜರಿದ್ದರು. ವರದಿ ಕುಮಾರ್ ಎಸ್, ಚಾಮರಾಜನಗರ. ಬನ್ನಿಸಾರಿಗೆ ಗ್ರಾಮ ನಿಂಗರಾಜು. ಯಳಂದೂರು ತಾಲೂಕಿನ ಬನ್ನಿಸಾರಿಗೆ ಗ್ರಾಮದಲ್ಲಿ ಇತ್ತೀಚೆಗಷ್ಟೇ ಗ್ರಾಮದ ಸರ್ವೆ ನಂಬರ್ 102/1 ಹಾಗೂ 102/2 ಆಸ್ತಿ ಗ್ರಾಮ ಠಾಣೆ ಹಾಗೂ ಒಕ್ಕಲಿಗ ಜನಾಂಗದ ಬಾಬು ಅವರ ಪ್ರತಿಪಾದಿತ ಆಸ್ತಿಗಳ ಬಗ್ಗೆ ಗ್ರಾಮದಲ್ಲಿರುವ ಉಪ್ಪಾರ ಜನಾಂಗದವರು ವಾಸಿಸುವ ಮೂಲ ಸ್ಥಳವೆಂದು ಅವರು ನಾಯಕ ಜನಾಂಗದವರಾದ ನಾವು ಬಾಬು ಅವರಿಂದ ಕ್ರಯವನ್ನು ಖಾಲಿ ನಿವೇಶನವನ್ನು ಏಳು ಜನಾಂಗದವರಿಗೆ ಗೊಂದಲ ಸೃಷ್ಟಿಸಿದ ಕಾರಣ ಅಗರ ಮಾಂಬಳ್ಳಿ ಪೊಲೀಸ್ ಠಾಣೆಗಳು ನಮ್ಮ ಏಳು ಜನಾಂಗದ ಕೆಲವು ವ್ಯಕ್ತಿಗಳು ಶ್ರೀಮಾನ್ಯ ತಹಸೀಲ್ದಾರ್ ಅವರಿಗೆ ಸಂಬಂಧಿಸಿದ ಮೊಕದ್ದಮೆಯನ್ನು ದಾಖಲಿಸಿದ್ದು, ನಾವು ತಹಸೀಲ್ದಾರು ಅವರ ಸನ್ನಿಧಾನದಲ್ಲಿ ಗೊಂದಲ ಸೃಷ್ಟಿಯಾಗಿರುವ ಬಗ್ಗೆ ಮುಚ್ಚಳಿಕೆ ಬರೆದುಕೊಟ್ಟು ನಮ್ಮ ಜನಾಂಗದವರು ಬಂದಿರುತ್ತೇವೆ. ನಮ್ಮ ಆಸ್ತಿಗಳ ಬಗ್ಗೆ ಸರ್ವೆ ನಂಬರ್ ಆಸ್ತಿಯನ್ನು ಗುರುತಿಸಿಕೊಂಡು ಮನವಿಯನ್ನು ತಹಸೀಲ್ದಾರಲ್ಲಿ ಮನವಿ ಮಾಡಿಕೊಂಡಿರುತ್ತೇವೆ. ಆದರೆ ಮಾನ್ಯ ತಹಸೀಲ್ದಾರ್ ಅವರು ನಮ್ಮ ಬನ್ನಿಸಾರಿಗೆ ಗ್ರಾಮದ ಸರ್ವೆ ನಂಬರ್ 102/1 ಆಸ್ತಿ ಹಾಗೂ ಸಮಸ್ಯೆ ಇರುವ ಸ್ಥಳವನ್ನು ಪರಿಶೀಲನೆ ಮಾಡದೆ ದಿನಾಂಕ 27/8/25 10:30 ಗಂಟೆಗೆ ಸಾಮಾನ್ಯ ತಹಸೀಲ್ದಾರ್ ಅವರ ಸಮ್ಮುಖದಲ್ಲಿ ಶಾಂತಿ ಸಭೆಯನ್ನು ಕರೆದಿರುತ್ತಾರೆ. ಶಾಂತಿ ಸಭೆಯನ್ನು ಕರೆದಿರಲಿ ಈ ಸಭೆಗೆ ಅಗರ ಗ್ರಾಮದ ವೀರಶೈವ ಜನಾಂಗದ ಸುಬ್ಬಣ್ಣ ಹಾಗೂ ಮಾಂಬಳ್ಳಿ ಗ್ರಾಮದ ಪರಿಶಿಷ್ಟ ಜನಾಂಗ SC ಮುಖಂಡರುಗಳು ಹಾಗೂ ನಮ್ಮ ಗ್ರಾಮ ಉಪ್ಪಾರು ಜನಾಂಗದ ಮುಖಂಡರು ಹಾಗೂ ಬಾಬು ಅವರನ್ನು ಸಭೆಗೆ ಆಹ್ವಾನಿಸಿರುತ್ತಾರೆ. ನಮ್ಮ ಗ್ರಾಮದಲ್ಲಿ ಅಗರ ಮತ್ತು ಬನ್ನಿಸಾರಿಗೆ ಗ್ರಾಮದ ನಾಯಕ ಜನಾಂಗದ ಯಜಮಾನರುಗಳು ಹಾಗೂ ಮುಖಂಡರುಗಳನ್ನು ತಿರಸ್ಕರಿಸುತ್ತಾರೆ. ಯಜಮಾನರುಗಳನ್ನು ಮುದ್ರಿಸದೆ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿರುತ್ತಾರೆ. ಆದ್ದರಿಂದ ಪರಿಶಿಷ್ಟ ಪಂಗಡ ಜನಾಂಗ ನಾಯಕರವರ ನಮಗೆ ಅನ್ಯಾಯವಾಗಿರುತ್ತದೆ. ಈ ಮೂಲಕ ನಾವು AC ಸಾಹೇಬರಿಗೆ ನಾವು ಮನವಿ ಪತ್ರವನ್ನು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಗೋಮಿನಾಯಕ ಅಂತ ನಾನು ಬನ್ನಿ ಸಾರಿಗೆದವ ನಾಯಕ ಜನಾಂಗದವ. ಆದರೆ ನಾವು ಬಾಬು ಹತ್ರ ಜಮೀನು ತಗೊಂಡಿದ್ದೀವಿ 6 ಗುಂಟನ. ಆಗ ನಮ್ಮೇಲೂ ಒಂದು ಕೇಸ್ ಹಾಕ್ಬಿಟ್ಟು ಗಲಾಟೆ ಮಾಡ್ದ ಅಂತ. ಆದರೆ ಈ ಶಾಂತಿ ಸಭೆಗೆ ನಮಗೊಂದು ತಿಳುವಳಿಕೆಯನ್ನು ಕೊಟ್ಟಿಲ್ಲ ಮೇಡಮ್ ಅವರು. ಇವತ್ತು 11 ಗಂಟೆಗೆ ಶಾಂತಿ ಸಭೆನ ನಮ್ಮ ಜನಾಂಗದ ನಾಯಕ ಜನಾಂಗ ಕೈ ಬಿಟ್ಟು ಬೇರೆ ವರ್ಗದವ್ರನ್ನ ತಗೊಂಡು ಶಾಂತಿ ಸಭೆ ಮಾಡಲ್ಲ ಸರ್. ಈಗ ನಾವು AC ಮೇಡಮ್ ಅವ್ರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ನಾವು DC ಹತ್ರ ಮನವಿ ಪತ್ರ ಕೊಟ್ಟಿದ್ದೀವಿ.
ಅದು ತಹಶೀಲ್ದಾರ್ ಹತ್ರ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ನಮ್ಮನ್ನೇ ಇವತ್ತು ಹೋರಾಟದಿಂದ ನಮ್ಮನ್ನ ತೆಗೆದು ಇದು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ನಾವು. ಇಷ್ಟ ಸರ್ ನಾವು ಇವಾಗ ನಿಮ್ಗೆ ನ್ಯಾಯ ಸಿಗಬೇಕು, ನ್ಯಾಯ ಸಿಕ್ಬೇಕು ಸರ್. ನಿಮ್ಮನ್ನು ಕಡೆಗಣಿಸಿ ಇವತ್ತು ಶಾಂತಿ ಸಭೆ ಮಾಡಿದ್ದಾರೆ. ಹೌದು, ಅದಕ್ಕೆ ನೀವು ಅದಕ್ಕೆ ಇವತ್ತು ಒಂದು ಮನವಿ ಕೊಡ್ತಾ ಇದ್ದೀರಿ. ಕೊಡ್ತಾವೆ ಸರ್. ತಹಶೀಲ್ದಾರ್ ವಿರುದ್ಧವಾಗಿ ವಿರೋಧವಾಗಿ ಕೊಡ್ತಾವೆ ಸರ್. ಎ ಸಿ ಅವರು ಕೊಡ್ತಾ ಇದ್ದೀರಾ. ಕೊಡ್ತಾ ಇದೀವಿ ಮೇಡಮ್. ಮುಂದಿನ ದಿನಗಳಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಸರ್. ನಮ್ಮ ಕಾನೂನು ಪ್ರಕಾರವಾಗಿ ನಮ್ಗೆ ನ್ಯಾಯ ಕೊಡಿಸ್ತಾರೆ ಹೋರಾಟ ಮಾಡ್ತೀವಿ.